ಫೈರೋಜ್ ಪಠಾಣ್ ಅನ್ನುವಂಥ ಒಬ್ಬ 32 ವರ್ಷದ ಯುವಕನಿಗೆ ಅವನ ಮನೆಗೆ ನುಗ್ಗಿದಂತ ಕೆಲ ದುಷ್ಕರ್ಮಿಗಳು ಹಲ್ಲೆ ಮಾಡಿದ್ರು. ಹಲ್ಲೆಯಿಂದ ಅವರು ಮೃತ ಹೊಂದಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾವು ನಿನ್ನೆ ಮತ್ತೆ ಮೊನ್ನೆ ಇವತ್ತು ಪ್ರಯತ್ನ ಮಾಡಿ ಸಸ್ಪೆಕ್ಟ್ಸ್ ಯಾರಿದ್ರು ಅವರ ಕೆಲವರನ್ನ ವಶಕ್ಕೆ ತಗೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಮಾಡಿದ್ರು, ಯಾರೆಲ್ಲ ಸೇರ್ ಮಾಡಿದ್ರು ಅನ್ನೋಂಥ ಡೀಟೇಲ್ಸ್ ನಮ್ಮ ತನಿಖೆಯಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕದಂತ ನಮಗೆ ತಿಳಿಸಲಾಗಿದೆ. ಅನುಮಾನ ಪಟ್ಟಂತ ಎಷ್ಟು ಸುಮಾರು ತಗೊಂಡಿದ್ದೀವಿ, 6 ಜನ ತಗೊಂಡು ವಿಚಾರ ಅಗತ್ಯ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಪ್ರತ್ಯೇಕ ತಂಡಗಳನ್ನ ಆರೋಪಿಗಳನ್ನ ಅರೆಸ್ಟ್ ಮಾಡಲಿಕ್ಕೆ ಮತ್ತೆ ಅವ್ರನ್ನ ವಿಚಾರಣೆ ಅದೆಲ್ಲ ಇನ್ನು ನಾವು ಅಸರ್ಟೈನ್ ಮಾಡ್ತಾ ಇದ್ದೀವಿ. ಕಂಪ್ಲೇಂಟ್ ಅಲ್ಲಿ ಅವರು ಒಂದು ಕೆಲವು ಕಾರಣಗಳು ಕೊಟ್ಟಿದ್ದಾರೆ. ಈಗ ಸಸ್ಪೆಕ್ಟ್ಸ್ ಏನಿದೆ ಅವ್ರಗಳನ್ನ ವಿಚಾರಣೆ ಮಾಡೋದು ಕೆಲವು ವಿಷಯಗಳು ಡಿಸ್ಕ್ಲೋಸರ್ ಆಗಿದೆ. ಇನ್ನು ವಿವರಗಳೊಂದು ಕ್ಲಾರಿಟಿ ಸಿಕ್ಕಂತ ಸಿಕ್ಕಿಲ್ಲ. ಈ ಹಿಂದೆ ಅವರು ದೂರು ಕೊಟ್ಟಿರೋದು ಹೌದು. ದೂರು ಕೊಟ್ಟ ನಂತರ ನಾವು ಹೆಚ್ಚುವರಿ ಮಾಹಿತಿಯನ್ನು ಅವ್ರ ಕಡೆಯಿಂದ ಪಡ್ಕೊಳ್ಳುವಂತ ಪ್ರಯತ್ನ ಮಾಡಿದ್ವಿ. ಮುಂದುವರೆದು ಅವ್ರು ಕೊಟ್ಟಂತ ಕೆಲವು ಸಾಕ್ಷಿಗಳು ಏನಿತ್ತು ಅದರ ಹಿನ್ನೆಲೆಯಲ್ಲಿ ಅದರಲ್ಲಿ ಗಾಂಜಾ ಸೇವನೆ ಮಾಡುವಂಥದ್ದು ಕಂಡು ಹಿನ್ನೆಲೆಯಲ್ಲಿ ಒಂದು ಗಾಂಜಾ ಕನ್ಸಂಪ್ಷನ್ ಒಂದು ಕೇಸ್ ಮಾಡಿದ್ವಿ. ಮತ್ತೆ ಅವರು ಹೆಚ್ಚುವರಿ ಮಾಹಿತಿಯನ್ನ ಏನು ಕೊಟ್ಟಿದ್ರು ಅದರ ಆಧಾರದ ಮೇಲೆ ನಮಗೇನು ವಿಷಯಗಳು ಕಂಡು ಬಂತು ಆ ಪ್ರಕಾರ ನಾವು ಕಾನೂನು ಕೈಗೊಂಡಿದ್ದೇವೆ. ಆ ಸಂದರ್ಭದಲ್ಲಿ ಆರೋಪಿಸಿದ್ದು 4 ರಿಂದ 5 ಜನದ ಮೇಲೆ, ಅದರಲ್ಲಿ ಒಬ್ಬನ ಮೇಲೆ 1 ಟನ್ ಆ ಒಂದು ಇದರಲ್ಲಿ BNSS ಕಾಯ್ದೆ ಮಾಡಿದ್ದೀವಿ. ಅದೇ ಸಮಯದಲ್ಲಿ ಒಬ್ಬ ಗಡೀಪಾರಾಗಿದ್ದ ಇಬ್ಬರು ಗೋವಾ ಮುಂದವರು ತಿಳಿದುಂಟು. ಅವರು ಯಾರ ಮೇಲೆ ಅವಾಗ ಕೊಟ್ಟಿದ್ರು ಅವ್ರುಗಳು ಮತ್ತೆ ಇವಾಗ ಏನು ಸಸ್ಪೆಕ್ಷನ್ ಮತ್ತೆ ಅವರು ಆರೋಪಿಗಳು ಅಂತ ಏನು ಅದು ಒಂದು